ಆಕಾಶವಾಣಿ ಮಂಗಳೂರು. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇಂದಿನ ಕಾರ್ಯಕ್ರಮವನ್ನ ನಡೆಸಿಕೊಡಲು ಯಾರು ಬಂದಿದ್ದಾರೆ ಗೊತ್ತಾ ಮಕ್ಕಳೇ? ವಿದ್ಯಾದಾಯಿನಿ CBSE ಆಂಗ್ಲ ಮಾಧ್ಯಮ ಶಾಲೆ ಸುರತ್ಕಲ್ ಇಲ್ಲಿನ ಮಕ್ಕಳು ಬಂದಿದ್ದಾರೆ. ಇವರು ನಡೆಸಿಕೊಡುವ ವೈವಿಧ್ಯಮಯ ಕಾರ್ಯಕ್ರಮ ಕೇಳೋಣವಾ ಮಕ್ಕಳೇ? ಮಾನವ ಮತ್ತು ದೈವಿಕ ಶಕ್ತಿಗಳ ನಡುವಿನ ಸುವರ್ಣ ಸೇತುವೆಯೇ ಪ್ರಾರ್ಥನೆ. ಇದು ನಮಗೂ ಆ ದಿವ್ಯ ಶಕ್ತಿಗೂ ಸಂಪರ್ಕ ಕಲ್ಪಿಸುವ ಹೆದ್ದಾರಿ. ಈಗ ವಿದ್ಯಾದಾಯಿನಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಭಗವಂತನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಿದ್ದಾನೆ. ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ. ಗಜಮುಖ ವಂದೀಪ ಗಜಗೌರಿಯ ಪುತ್ರ, ಅಜನ ಪೀತನ ಮೊಮ್ಮಗನ ಮೋಹದ ಬಾಲ, ಗಜಮುಖ ವಂದಿಸುವೆ. ನೀಲಕಂಠನ ಸೂತ ಬಾಲಗಣೇಶನೇ, ಬಾರಿ ಬಾರಿಗೆ ನಿನ್ನ ಸ್ಮರಣೆ ಮಾಡುವೆ ನಯ್ಯ. ಪರ್ವತನ ಪುತ್ರಿ ಪಾರ್ವತಿಯ ಕುಮಾರ, ಗರುವಿಯ ಚಂದ್ರಗೆ ಸ್ಥಿರ ಶಾಪ ಕೊಟ್ಟನು, ಗಜಮುಖ ವಂದಿಸುವೆ. ಮತಿಗೆಟ್ಟ ರಾವಣ ಪೂಜಿಸದೆ, ಸೀತಾಪತಿ ಕರದಿಂದಲಿ ಹತನಾಗಿ ಹೋದನು. ಮತಿಗೆಟ್ಟ ರಾವಣ ಪೂಜಿಸದೆ, ಸೀತಾಪತಿ ಕರದಿಂದಲಿ ಹತನಾಗಿ ಹೋದನು. ವಾರಿ ಜನಾಭ ಶ್ರೀ ಹಯವದನನ ಪಾದ, ಸೇರುವ ಮಾರ್ಗದ ದಾರಿಯ ತೋರಿಸೋ. ವಾರಿ ಜನಾಭ ಶ್ರೀ ಹಯವದನನ ಪಾದ, ಸೇರುವ ಮಾರ್ಗದ ದಾರಿಯ ತೋರಿಸೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಕರುಣಿಸಿ ಕಾಯೋ, ಕರುಣಿಸಿ ಕಾಯೋ. ಭಗವದ್ಗೀತೆ ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದು ಮಾನಸಿಕ ಆರೋಗ್ಯ, ಆತ್ಮವಿಶ್ವಾಸ, ಜೀವನದ ಗುರಿ ಹಾಗೂ ಹಲವಾರು ಅಂಶಗಳನ್ನು ಒಳಗೊಂಡಿದೆ. ಇದರ ಕುರಿತು ತಿಳಿಸಲು ಬರುತ್ತಿದ್ದಾನೆ. ಭಾರತೀಯ ಪರಂಪರೆಯಲ್ಲಿ ಭಗವದ್ಗೀತೆಗೆ ಮಹತ್ವದ ಸ್ಥಾನವಿದೆ. ಇದು ಭಾರತೀಯರ ಧರ್ಮಗ್ರಂಥ ಎಂಬ ಮಾತಿದೆ. ಆದರೆ ಇಂದು ಈ ಹೇಳಿಕೆಯನ್ನೂ ಮೀರಿ ಇದು ಮನುಕುಲದ ಜೀವನ ಧರ್ಮಗ್ರಂಥವಾಗಿ ಗುರುತಿಸಲ್ಪಟ್ಟಿದೆ. ಐತಿಹಾಸಿಕ ಮಹಾಕಾವ್ಯವಾದ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವ 25ನೇ ಅಧ್ಯಾಯದಿಂದ 42ನೇ ಅಧ್ಯಾಯದವರೆಗಿನ 700 ಶ್ಲೋಕಗಳಿರುವ ಭಾಗವನ್ನು ಭಗವದ್ಗೀತೆ ಎಂದು ಕರೆಯಲಾಗಿದೆ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳು ಹಸುಗಳು. ಶ್ರೀಕೃಷ್ಣ ಪರಮಾತ್ಮನೇ ಹಾಲು ಕರೆಯುವವನು, ಅರ್ಜುನನೇ ಕರು. ಗೀತೆ ಎಂಬ ಅಮೃತವೇ ಹಾಲು. ಜ್ಞಾನಿಗಳು ಈ ಹಾಲನ್ನು ಕುಡಿಯುವರು ಎಂಬುದು ಈ ಶ್ಲೋಕದ ಅರ್ಥ.
ಪ್ರಪಂಚದ ಮೊದಲ ಮನಃಶಾಸ್ತ್ರಜ್ಞ ಶ್ರೀಕೃಷ್ಣ. ಯಾಕೆಂದರೆ ರಣರಂಗದಲ್ಲಿ 18 ಅಧ್ಯಾಯಗಳ 700 ಶ್ಲೋಕಗಳಿಂದ ಕೂಡಿದ ಭಗವದ್ಗೀತೆಯನ್ನು ಅರ್ಜುನನಿಗೆ ತಿಳಿ ಹೇಳಿ ಅವನನ್ನು ಪರಿವರ್ತಿಸಿದ ಮಹಾಜ್ಞಾನಿ. ಭಗವದ್ಗೀತೆಯು ಮಹಾಭಾರತ ಕಾಲದಲ್ಲಿ ಯುದ್ಧ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಕೊಟ್ಟ ಉಪದೇಶವಾದರೂ ಈಗಲೂ ಬದುಕಿನ ಹಲವಾರು ಗಂಭೀರ ಸಮಸ್ಯೆಗಳಿಂದ ಜರ್ಜರಿತವಾಗಿರುವ ಯಾರಿಗಾದರೂ ಅನ್ವಯವಾಗುವಂಥದ್ದು ಮತ್ತು ಸ್ಫೂರ್ತಿ ನೀಡುವಂಥದ್ದು. ಶ್ರೀಕೃಷ್ಣನು ಕರ್ಮಯೋಗದಲ್ಲಿ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎಂದು ಹೇಳಿದ್ದಾನೆ. ಅಂದರೆ ಕರ್ಮಗಳನ್ನು ಮಾಡಲು ಮಾತ್ರ ನಿನಗೆ ಅಧಿಕಾರ ಕೊಟ್ಟಿರುವೆ, ಫಲದ ಮೇಲೆ ಹಕ್ಕನ್ನು ಸ್ಥಾಪಿಸಬೇಡ. ಹಾಗೆಯೇ ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ, ಅಂದರೆ ಸುಖದಲ್ಲಿ ಹೆಚ್ಚು ಹರ್ಷವನ್ನು ದುಃಖದಲ್ಲಿ ಹೆಚ್ಚು ಬೇಸರವನ್ನು ಹೊಂದದೆ ಸಮಭಾವದಿಂದಿರು. ಜಯಾಪಜಯಗಳನ್ನು ಲಾಭ ನಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸು ಎಂದು. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಎಂದು ಹೇಳುತ್ತಾ ತನ್ನ ಉದ್ಧಾರ ತನ್ನ ಕೈಯಲ್ಲೇ ಇದೆ ಎಂಬ ತತ್ವವನ್ನು ಶ್ರೀಕೃಷ್ಣನು ಪ್ರತಿಪಾದಿಸುತ್ತಾನೆ. ನಮ್ಮ ಮನಸ್ಸು ಶುದ್ಧವಾಗಿದೆಯೋ ಅಶುದ್ಧವಾಗಿದೆಯೋ ಎಂಬುದನ್ನವಲಂಬಿಸಿ ಅದು ನಮಗೆ ಮಿತ್ರನಾದರೂ ಆಗಬಹುದು, ಶತ್ರುವಾದರೂ ಆಗಬಹುದು. ಹಾಗಾಗಿ ಮನಸ್ಸೇ ಉತ್ತಮ ಸಾಧನ ಎಂದು ಸೂಚಿಸುತ್ತಾನೆ. ಹಾಗಾದರೆ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸುವುದು ಎಂಬ ಪ್ರಶ್ನೆಗೆ ಉತ್ತರವಾಗಿ ಅಭ್ಯಾಸ ಯೋಗೇನ ಎಂದು ಹೇಳಲಾಗಿದೆ. ಈ ನಿರಂತರ ಅಭ್ಯಾಸವೇ ಧ್ಯಾನ. ಇದು ಇಂದ್ರಿಯಗಳು ಸ್ವೇಚ್ಛೆಯಾಗಿ ವಿರಮಿಸುವುದನ್ನು ತಡೆಹಿಡಿಯುತ್ತೆ. ಅದು ಜ್ಞಾನ, ಬುದ್ಧಿ, ಮನಸ್ಸುಗಳಿಗೆ ಸಂಬಂಧಿಸಿದ್ದು. ಹೀಗೆ ಮಾನಸಿಕ ತುಮುಲವನ್ನು ನಿಯಂತ್ರಿಸುವಲ್ಲಿ ಧ್ಯಾನವು ಅತಿ ಮಹತ್ವವನ್ನು ಪಡೆಯುತ್ತದೆ. ಭಗವದ್ಗೀತೆಯಲ್ಲಿ ಮನಸ್ಸನ್ನು ಕೇಂದ್ರೀಕರಣಗೊಳಿಸುವ ಪ್ರಕ್ರಿಯೆಯನ್ನು ಧ್ಯಾನಯೋಗದ ಮೂಲಕ ಕಾಣಬಹುದು. ಸಾಕ್ಷಾತ್ ಪರಮಾತ್ಮನಾದ ಶ್ರೀಕೃಷ್ಣನಿಂದ ಇಂತಹ ಶ್ರೇಷ್ಠ ಆಧ್ಯಾತ್ಮಿಕ ತತ್ವಬೋಧನೆಯನ್ನು ಪಡೆದ ಅರ್ಜುನ ತ್ರಿಲೋಕವೀರನಾಗಿರುವಂತೆ ಮಾನವರ ಪ್ರತಿನಿಧಿಯೂ ಹೌದು. ಸಂಕಟ ಪರಿಸ್ಥಿತಿಯಲ್ಲಿ ವಿಚಲಿತರಾಗುವುದು, ಏನು ಮಾಡಬೇಕು ಎಂದು ತೋಚದೆ ಗೊಂದಲಕ್ಕೊಳಗಾಗುವುದು ಮಾನವರ ಸಹಜ ಸ್ವಭಾವ. ಅರ್ಜುನನ ವಿಷಾದ ಭಾವ ನಮಗೂ ನಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ಸಲ ಉಂಟಾಗುವಂತಹದ್ದೇ. ಅರ್ಜುನನ ಪ್ರಶ್ನೆಗಳು, ಅವನು ಪಡುವ ಆತಂಕ ಸಂದೇಹಗಳು ಮತ್ತು ಅವುಗಳಿಗೆ ಶ್ರೀಕೃಷ್ಣನು ಕೊಡುವ ಉತ್ತರಗಳು, ಪರಿಹಾರಗಳು ನಮ್ಮ ಬದುಕಿಗೂ ಬಹು ಸುಸಂಗತವಾಗಿರುವುದು ಮಾತ್ರವಲ್ಲ, ಇಂದಿನ ಕಾಲಕ್ಕೂ ಸಹ ಅತ್ಯಂತ ಪ್ರಸ್ತುತವಾಗಿವೆ. ಆದುದರಿಂದ ಅಂತರಂಗ ಬಹಿರಂಗ ಶುದ್ಧಿಗಾಗಿ, ಅಂತಃಸತ್ವದ ವೃದ್ಧಿಗಾಗಿ ಪ್ರತಿಯೊಬ್ಬ ಭಾರತೀಯನು ಭಗವದ್ಗೀತೆಯನ್ನು ಓದಬೇಕು, ಅರ್ಥ ಮಾಡಿಕೊಳ್ಳಬೇಕು ಮತ್ತು ಜೀವನಾನುಷ್ಠಾನದಲ್ಲಿ ತರಬೇಕು. ಸಮಯ ಅಮೂಲ್ಯ ಸಂಪತ್ತು ಎಂಬ ಮಾತು ಎಲ್ಲರಿಗೂ ಅನ್ವಯಿಸುತ್ತದೆ. ವಿದ್ಯಾರ್ಥಿಗೂ ಇದರಿಂದ ಹೊರತಲ್ಲ. ಸಮಯ ಪ್ರಜ್ಞೆ ಕುರಿತು ಕಿವಿಮಾತಿನೊಂದಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಬರುತ್ತಿದ್ದಾರೆ. ಇಂದು ಜಗತ್ತಿನಲ್ಲಿ ಹಣ ಮತ್ತು ಅದರಿಂದ ಪಡೆಯಬಹುದಾದ ವಸ್ತು ಇವುಗಳಿಗೆ ಬೆಲೆಯನ್ನು ನಿರ್ಧರಿಸುವವನೇ ಮನುಷ್ಯ. ಆದರೆ ಈ ಮನುಷ್ಯನೇ ಇಂದು ತನ್ನ ಮೌಲ್ಯವನ್ನು ಮರೆತು ಕುಳಿತಿದ್ದಾನೆ. ಇನ್ನು ಸೋಜಿಗದ ಸಂಗತಿ ಎಂದರೆ ಈ ಮನುಷ್ಯ, ಆ ಹಣ ಇವೆಲ್ಲ ಒಂದು ಅವಧಿಯಲ್ಲಿ ಕಾಣಿಸಿಕೊಂಡು ಕಣ್ಮರೆಯಾಗುವಂತವು. ಆದರೆ ಸಮಯ ಹಾಗಲ್ಲ. ಸಮಯ ಅಥವಾ ಕಾಲವೆಂಬುದು ಎಷ್ಟು ಮಹತ್ವಪೂರ್ಣವಾದದ್ದು ಅದನ್ನು ಅರಿಯಲು ಸಾಕಷ್ಟು ಆಲೋಚಿಸಿ ನೋಡಬೇಕು. ಆಗ ತಿಳಿಯುತ್ತದೆ ಸಮಯವೇ ಸಂಪತ್ತು ಎಂದು. ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂಬುವವರಿಗೆ ಕೆಲವು ಸಲಹೆಗಳು. ಕಳೆದು ಹೋದ ಕಾಲ ಮರಳಿ ಬಾರದು ಎಂಬ ಕಟು ಸತ್ಯ ತಿಳಿದಿರಲಿ. ಯಾವ ಯಾವ ಸಮಯದಲ್ಲಿ ಏನೇನು ಮಾಡಬೇಕೆಂದುಕೊಂಡಿದ್ದೀರೋ ಅದನ್ನು ಮಾಡಿಯೇ ತೀರುತ್ತೇನೆ ಎಂಬ ದೃಢ ನಿರ್ಧಾರವಿರಬೇಕು. ಕೈಗೊಳ್ಳುವ ಪುಟ್ಟ ಕಾರ್ಯದ ವಿಷಯದಲ್ಲಿ ಸ್ಪಷ್ಟ ಕಲ್ಪನೆ ಇರಲಿ. ಯಾವುದೇ ಕಾರ್ಯವನ್ನು ಉತ್ಸಾಹದಿಂದಲೋ ಎಚ್ಚರಿಕೆಯಿಂದಲೋ ಮಾಡದಿದ್ದರೆ ಸಮಯ ನಷ್ಟವಾಗುತ್ತದೆ ಎಂಬ ಪ್ರಜ್ಞೆ ಇರಬೇಕು. ಮಾಡಿದ ಕೆಲಸ ಒಂದು ಕೆಟ್ಟು ಹೋದಾಗ ತಲೆಗೆ ಕೈಯಿಟ್ಟು ಚಿಂತಿಸುವುದರ ಬದಲು ಅದನ್ನು ಸರಿಪಡಿಸುವುದರ ಬಗ್ಗೆ ಆಲೋಚಿಸಿ ಅಥವಾ ಮುಂದಿನ ಕಾರ್ಯಕ್ಕೆ ಗಮನ ಹರಿಸುವುದು ಲಾಭದಾಯಕ. ಸಮಯೋಚಿತವಾಗಿ ಯೋಚಿಸಬಲ್ಲವನು ಎಲ್ಲ ವಿಷಯಗಳಲ್ಲೂ ಜಯಶಾಲಿ ಆಗುತ್ತಾನೆ. ಹಗಲು ಕನಸು ಕಾಣುತ್ತಾ ಆಕಾಶಗೋಪುರ ಕಟ್ಟುವವರ ಸಮಯ ನಿರರ್ಥಕ. ಸದ್ಭಾವನೆಗಳನ್ನು ತಾಳುತ್ತಾ ಸುಸಂಬಂಧವಾಗಿ ಆಲೋಚಿಸುವವರ ಸಮಯ ಸಾರ್ಥಕ. ಸಮಯ ಬೇಕೆಂದು ಬಯಸುವವರು ತಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಸ್ವಲ್ಪ ಬೇಗ ಮಾಡಿ ಮುಗಿಸಲೆತ್ನಿಸಿ ಸಮಯವನ್ನು ವಿನಿಯೋಗಿಸಬೇಕು. 8 ಗಂಟೆ ನಿದ್ರೆ ಮಾಡುವ ಬದಲು 7 ಗಂಟೆ ಮಾಡುವುದರ ಮೂಲಕ, 20 ನಿಮಿಷ ಕುಳಿತು ಊಟ ಮಾಡುವವರು 15 ನಿಮಿಷಕ್ಕೆ ಏಳುವುದರ ಮೂಲಕ, ಸ್ನಾನಕ್ಕೆ 20 ನಿಮಿಷ ಹಿಡಿಯುತ್ತಿದ್ದರೆ 10 ನಿಮಿಷದಲ್ಲಿ ಮಾಡಿ ಮುಗಿಸುವುದರ ಮೂಲಕ ಸಮಯ ಉಳಿತಾಯ ಮಾಡಬೇಕು. ಆದರೆ ಮಿಗಿಸಿದ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವುದು ಹೇಗೆ ಎನ್ನುವುದು ಮಾತ್ರ ತಿಳಿದಿರಬೇಕು. ವಿದ್ಯಾರ್ಥಿಗಳಾದ ನಾವು ಸಮಯದ ಬಗ್ಗೆ ಹೆಚ್ಚು ಗಮನವಿರಿಸತಕ್ಕದ್ದು. ನಮ್ಮ ಸಮಯ ವ್ಯರ್ಥವಾಗುವ ಸಂದರ್ಭಗಳು ಅನೇಕ. ಅನಿರೀಕ್ಷಿತವಾಗಿ ಮತ್ತೆ ಮತ್ತೆ ದೊರಕುವ ಬಿಡುವಿನ ವೇಳೆಯನ್ನು ಮಿಂಚಿನಂತೆ ತಲೆಯೊಡಿಸಿ ಸದುಪಯೋಗ ಪಡಿಸಿಕೊಳ್ಳುವುದು ವಿದ್ಯಾರ್ಥಿಗಳು ಮೊದಲೇ ಸಿದ್ಧರಾಗಿರಬೇಕು. ಇನ್ನು ನಮ್ಮ ಸ್ನೇಹಿತರು, ಬಂಧುಗಳು, ಪರಿಚಯಸ್ಥರು ಇರಬೇಕಾದ್ದೇ. ಆದರೆ ಇವರೆಲ್ಲರ ಅತಿ ವಿಶ್ವಾಸದಿಂದ ನಮ್ಮ ಅಮೂಲ್ಯವಾದ ಸಮಯ ನಷ್ಟವಾಗುವಂತಾದರೆ ನ್ಯಾಯವಲ್ಲ.
ನಾವೆಲ್ಲರೂ ಕಾಲಕಾಲಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಿ ಸಮಯವನ್ನು ವಿನಿಯೋಗಿಸಬೇಕು. ನಾವು ಸ್ವಲ್ಪ ಎಚ್ಚರ ವಹಿಸಿ ಬುದ್ಧಿ ಉಪಯೋಗಿಸಿ ಕಾಲವನ್ನು ವಶದಲ್ಲಿಟ್ಟುಕೊಳ್ಳುವ ತಂತ್ರವನ್ನು ಕಂಡುಕೊಳ್ಳಬೇಕು. ತನ್ಮೂಲಕ ಮಹತ್ ಕಾರ್ಯಗಳನ್ನು ಸಾಧಿಸಬೇಕು. ದೇಶದಲ್ಲಿ ಮಹಾನ್ ವ್ಯಕ್ತಿಗಳಾಗಬೇಕು. ಕನ್ನಡ ಸಾಹಿತ್ಯಕ್ಕೆ ಜಾನಪದ ಸಾಹಿತ್ಯದ ಕೊಡುಗೆ ಅಪಾರ. ಇದು ಜನಸಾಮಾನ್ಯರು ರಚಿಸಿದ ಸಾಹಿತ್ಯ. ಈ ಜನಪದ ಸಾಹಿತ್ಯ ಇಡೀ ಜನಾಂಗದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ವ್ಯಾಪಕತೆ ಇದಕ್ಕಿದೆ. ಇದನ್ನು ಈಗ ಹಾಡಲಿದ್ದಾರೆ. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಬದ್ರೆ ಮಾದೇವ ನಿಮ್ಗೆ. ಚಂದಕ್ಕಿ ಮಾಲೆ ಬಿಲ್ಬದ್ರೆ ತುಳಸಿ ದಳವ ಮದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪಾಳೆ ಬೆಳಗ್ಯೂನಿ ತುಪಾವ ಕಾಯ್ಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ. ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟತ್ಕೊಂಡ್ ಹೋಗೋರ್ಗೆ ಹಟಿ ಹಂಬಲ ವ್ಯಾಕ ಬೆಟದ್ ಮಾದೇವ ಗತಿ ಎಂದು ಮಾದೇವ ನೀವೇ. ಬೆಟದ್ ಮಾದೇವ ಗತಿ ಎಂದು ಅವರಿನ್ನು ಹಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಜ್ಜಿ ಹೇಳಿದ ನೀತಿ ಕತೆಗಳ ನೆನಪು ಯಾರಿಗಿಲ್ಲ ಹೇಳಿ. ನೀತಿ ಕತೆ ಸಣ್ಣ ವಯಸ್ಸಿನಲ್ಲಿಯೇ ಅದೆಷ್ಟೋ ಮೌಲ್ಯಗಳನ್ನು ನಮಗರಿವಿಲ್ಲದೆ ನಮಗೆ ತಿಳಿಸಿರುತ್ತದೆ. ಇದೀಗ ಒಂದು ನೀತಿ ಕತೆಯೊಂದಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ. ಬಹುಕಾಲದ ಹಿಂದೆ ಮಹರ್ಷಿ ದದೀಚಿಯರ ಆಶ್ರಮವಿತ್ತು. ಅವರು ತುಂಬಾ ತ್ಯಾಗಮಯಿ ಮತ್ತು ಸತ್ಯಚಿತ್ತರಾಗಿದ್ದರು. ಅವರ ಆಶ್ರಮವು ಸರಸ್ವತಿ ನದಿಯ ತೀರದಲ್ಲಿತ್ತು. ತುಂಬಾ ಶಾಂತವಾದ ವಾತಾವರಣವೂ ಇತ್ತು. ದದೀಚಿ ಮಹರ್ಷಿಗಳು ತಮ್ಮ ಆಶ್ರಮಕ್ಕೆ ಬರುವ ಜನರನ್ನು ತುಂಬ ಸತ್ಕಾರದಿಂದ ಆದರಿಸುತ್ತಿದ್ದರು. ಆ ಕೃತಯುಗದಲ್ಲಿ ವೃತ್ತಾಸುರ ಎಂಬ ಅಸುರನು ಇದ್ದನು. ಅವನು ತುಂಬ ಬಲಶಾಲಿಯಾಗಿ ಹಿಂಸಾತ್ಮಕ ಬುದ್ಧಿಯನ್ನು ಹೊಂದಿದ್ದನು. ಇದನ್ನು ನೋಡಿದ ದೇವತೆಗಳು ಆ ಅಸುರನ ಸಂಹಾರಕ್ಕೆ ಒಂದು ಉಪಾಯವನ್ನು ಮಾಡಲು ಬ್ರಹ್ಮನ ಹತ್ತಿರ ಹೋಗುತ್ತಾರೆ. ಬ್ರಹ್ಮನು ಇದನ್ನು ಕೇಳಿ ಹೇಳುತ್ತಾನೆ, ನೀವು ಇಲ್ಲಿಗೆ ಏಕೆ ಬಂದಿದ್ದು ಎಂದು ನನಗೆ ತಿಳಿದಿದೆ. ನೀವು ಆ ಅಸುರನನ್ನು ಕೊಲ್ಲಲು ದದೀಚಿ ಮಹರ್ಷಿಗಳ ಅಸ್ಥಿಯನ್ನು ಪಡೆಯಬೇಕಾಗುತ್ತದೆ. ಹಾಗಿಲ್ಲದಿದ್ದಲ್ಲಿ ಇಡೀ ಸೃಷ್ಟಿಯು ನಾಶಕ್ಕೆ ಗುರಿಯಾಗುತ್ತದೆ. ಇದನ್ನು ಕೇಳಿದ ದೇವತೆಗಳು ಸಂಕೋಚಪಟ್ಟರು. ನಾವು ಹೇಗೆ ಒಂದು ಜೀವಿಯ, ಅದು ಋಷಿಯ ಅಸ್ಥಿಯನ್ನು ಹೇಗೆ ಪಡೆಯಬಹುದು? ಬ್ರಹ್ಮನು ಹೇಳಿದನು, ನೀವು ಅವರ ಸೇವೆಯನ್ನು ಮಾಡಿ ಅವರಿಂದ ಅವರ ಅಸ್ಥಿಯನ್ನು ವರವಾಗಿ ಪಡೆಯಿರಿ. ಇದನ್ನು ಕೇಳಿ ದೇವತೆಗಳು ದದೀಚಿ ಮಹರ್ಷಿಗಳನ್ನು ಸೇವಿಸಿದರು.
ಇದರಿಂದ ಪ್ರಸನ್ನರಾದ ದದೀಚಿ ಮಹರ್ಷಿಗಳು ಏನು ವರ ಬೇಕು ಎಂದು ಕೇಳಿದರು. ಆಗ ದೇವತೆಗಳು ನಮಗೆ ನಿಮ್ಮ ಅಸ್ಥಿಯೂ ಬೇಕು ಎಂದು ಹೇಳಿದರು. ಈ ಮಾತನ್ನು ಕೇಳಿ ದದೀಚಿ ಮಹರ್ಷಿಗಳು ಸ್ತಬ್ಧಗೊಂಡರು. ಅವರು ಹೇಳಿದರು, ನಾನು ನನ್ನ ಹೆಂಡತಿಯನ್ನು ಕೇಳುತ್ತೇನೆ. ಗರ್ಭಿಣಿಯಾದ ಹೆಂಡತಿಯು ಕೂಗಿದಳು. ಆದರೂ ಇಡೀ ಜಗತ್ತಿನ ರಕ್ಷಣೆಗಾಗಿ ಅಪ್ಪಣೆಯನ್ನು ಕೊಟ್ಟಳು. ಇದನ್ನು ಅರಿದು ದದೀಚಿ ಮಹರ್ಷಿಗಳು ತಮ್ಮ ದೇಹವನ್ನು ತ್ಯಾಗ ಮಾಡಿ ಅಸ್ಥಿಯನ್ನು ನೀಡಿದರು. ಇದರಿಂದ ಇಂದ್ರನು ವಜ್ರಾಯುಧವನ್ನು ಮಾಡಿದನು ಮತ್ತು ರಾಕ್ಷಸನನ್ನು ಸಂಹಾರ ಮಾಡಿದನು. ಈ ಕಥೆಯಿಂದ ನಾವು ಕಲಿಯಬೇಕಾದ ನೀತಿ: ತ್ಯಾಗವು ಪರಮ ಪವಿತ್ರವಾದುದು, ತ್ಯಾಗವು ಎಂದಿಗೂ ಶಾಶ್ವತವಾದುದು. ದದೀಚಿ ಮಹರ್ಷಿಗಳ ತ್ಯಾಗದ ಫಲವಾಗಿ ಅವರಿಗೆ ಶಿವನೇ ತನ್ನ ಮಗನಾಗಿ ಪಡೆಯುವ ಭಾಗ್ಯವು ಸಿಕ್ಕಿತು ಮತ್ತು ಅವರ ಪತ್ನಿ ಅವರನ್ನು ಸೇರಿದಳು. ಇಬ್ಬರಿಗೂ ಸ್ವರ್ಗವು ಪ್ರಾಪ್ತಿಯಾಯಿತು. ಮೊದಲನೆಯ ಚಿಕಿತ್ಸೆಯ ಅರಿವು ಒಂದು ಮಹತ್ವಪೂರ್ಣವಾದ ಕೌಶಲ್ಯವಾಗಿದೆ. ಅದೆಷ್ಟೋ ಜೀವವನ್ನು ಉಳಿಸಲು ಒಂದು ಅವಕಾಶ ಮಾಡಿಕೊಡುವ ಕೌಶಲ್ಯದ ಕುರಿತು ಇದೀಗ ತಿಳಿದುಕೊಳ್ಳೋಣ. ಮೊದಲಿಗೆ ಪ್ರಥಮ ಚಿಕಿತ್ಸೆ ಎಂದರೇನು ಎಂಬುದನ್ನು ತಿಳಿಯೋಣ. ಆಕಸ್ಮಿಕವಾಗಿ ಆಗುವ ಗಾಯ, ವಿಷಜಂತುಗಳ ಕಡಿತ, ಕಣ್ಣಿನಲ್ಲಿ ಕಸ, ಕಿವಿಯೊಳಗೆ ಏನಾದರೂ ಹೋದರೆ ಉಳುಕು, ಮೂಗಿನಿಂದ ರಕ್ತಸ್ರಾವ, ಸುಟ್ಟ ಗಾಯ, ಸ್ಮೃತಿ ತಪ್ಪುವುದು, ವಿದ್ಯುತ್ತಿನ ಹೊಡೆತ, ಹುಚ್ಚುನಾಯಿ ಕಡಿತ, ನೀರಿನಲ್ಲಿ ಮುಳುಗುವುದು ಮುಂತಾದ ಸಂದರ್ಭದಲ್ಲಿ ಡಾಕ್ಟರ್ ಬರುವ ತನಕ ಅಥವಾ ಆಸ್ಪತ್ರೆಗೆ ಹೋಗುವವರೆಗೆ ನಮ್ಮಲ್ಲಿರುವ ವಸ್ತುಗಳನ್ನು ಬಳಸಿಕೊಂಡು ತಕ್ಷಣಕ್ಕೆ ಮಾಡುವ ಚಿಕಿತ್ಸೆ. ಆದರೆ ಚಿಕಿತ್ಸೆ ಮಾಡುವವರು ಗಾಬರಿಗೊಂಡಿರಬಾರದು. ಚಿಕಿತ್ಸೆ ಬಗ್ಗೆ ಸ್ವಲ್ಪವಾದರೂ ಜ್ಞಾನ ಇರಬೇಕು. ಸಮಾಧಾನದಿಂದ, ಜಾಗರೂಕತೆಯಿಂದ ಚಿಕಿತ್ಸೆ ನೀಡಬೇಕು. ತಾವು ನೀಡುವ ಚಿಕಿತ್ಸೆ ಸಾಕಾಗುವುದಿಲ್ಲ ಎನಿಸಿದಲ್ಲಿ ತಕ್ಷಣ ವೈದ್ಯರಲ್ಲಿಗೆ ಕರೆದೊಯ್ಯಬೇಕು. ಉದಾಹರಣೆ: ಚೂರಿಯಿಂದ ಗಾಯವಾದಾಗ ಗಾಯವನ್ನು ನೀರಿನಿಂದ ತೊಳೆದು ಕ್ರಿಮಿನಾಶಕ ಔಷಧ ಹಾಕಿ ಪಟ್ಟಿ ಕಟ್ಟಬೇಕು. ಟಿಂಚರ್, ಡೆಟಾಲ್ ಇತ್ಯಾದಿ ಹಾಕಿಯೂ ಗಾಯ ಒಣಗಲಿಲ್ಲ, ಸಿಡಿತವಿದೆ, ನೋವಿದೆ, ಕಿವಾಗಿದೆ, ಆಗ ವೈದ್ಯರನ್ನು ಕಂಡು ಚಿಕಿತ್ಸೆ ಅನಿವಾರ್ಯ. ಕಣ್ಣಿನಲ್ಲಿ ಕಸ ಬಿದ್ದಾಗ ರೆಪ್ಪಿಯನ್ನು ಸರಿಯಾಗಿ ಬಿಡಿಸಿ ಇನ್ನೊಬ್ಬರು ಕಣ್ಣಿಗೆ ಊದಿದಾಗ ಅಥವಾ ನೀರನ್ನು ಕಣ್ಣಿಗೆ ಎರಚಬೇಕು. ಯಾವುದೇ ಕಾರಣಕ್ಕೂ ಕಣ್ಣನ್ನು ತಿಕ್ಕಬಾರದು. ಇದರಿಂದ ಗಾಯ ಉಂಟಾಗಬಹುದು. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಕುಳಿತುಕೊಂಡರೆ ಕಣ್ಣೀರು ಕಸವನ್ನು ಬದಿಗೆ ತಂದಿರಿಸುತ್ತದೆ. ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ವೈದ್ಯರಲ್ಲಿಗೆ ಕರೆದೊಯ್ಯಬೇಕು. ಸಾಮಾನ್ಯವಾಗಿ ಮಕ್ಕಳು ನಾಣ್ಯವನ್ನು, ಪಿನ್ನು, ಸೂಜಿಯನ್ನು ನುಂಗಿದಾಗ ಅಥವಾ ಕಿವಿಯೊಳಗೆ ಹಾಕಿದರೆ ಅಪಾಯ ತಪ್ಪಿದ್ದಲ್ಲ. ಹಾಗೆಂದು ಪ್ರಥಮ ಚಿಕಿತ್ಸೆ ಮಾಡಲೇಬೇಕು. ನುಂಗಿದ ನಾಣ್ಯ, ಸೂಜಿ, ಪಿನ್ನು ಹೊರಬರಲು ಕೆಮ್ಮುವಂತೆ ಹೇಳಬೇಕು. ಕೆಲವೊಮ್ಮೆ ಬಾಳೆಹಣ್ಣು ತಿಂದರೆ, ನೀರು ಕುಡಿದರೆ ಕರುಳಿನಲ್ಲಿ ಮುಂದೆ ಹೋಗಿ ಮರುದಿನ ಮಲದಲ್ಲಿ ಹೊರಗೆ ಬರಬಹುದು. ಅಂತೆಯೇ ಕಿವಿಗೆ ಕ್ರಿಮಿ ಹೋಗಿದ್ದಲ್ಲಿ ತುಸು ಬೆಚ್ಚಗೆ ಮೂಡಿದ ಎಣ್ಣೆ ಹಾಕಿದಾಗ ಹೊರಬರುತ್ತದೆ. ಹಾಗೆಂದು ಕಿವಿಗೆ ಕಡ್ಡಿ ಹಾಕಿ ಪೀಚಕಾರಿಯಿಂದ ತೊಳೆಯುವುದು ಸರಿಯಲ್ಲ. ಜೇನುನೊಣ ಕಡಿತ, ಚೇಳು ಕಡಿತ ಆದಲ್ಲಿ ಕಡಿದ ಸ್ಥಳಕ್ಕೆ ಸುಣ್ಣ ಹಚ್ಚಿ, ಕೊಯ್ದ ನೀರುಳ್ಳಿಯಿಂದ ತಿಕ್ಕಿ ಅಥವಾ ಅಯೋಡಿನ್ ಹಚ್ಚಿ. ಆದರೂ 24 ಗಂಟೆ ನೋವು ಇದ್ದೇ ಇರುತ್ತದೆ. ಸುಟ್ಟ ಗಾಯಕ್ಕೆ ಉರಿ ಕಡಿಮೆ ಮಾಡಲು ಅಡುಗೆ ಸೋಡದ ದ್ರವಣ, ಜೇನುತುಪ್ಪ, ಹರಳೆಣ್ಣೆ, ವಾಸ್ಲಿನ್ ಹಚ್ಚಬೇಕು. ಯಾವುದೇ ಕಾರಣಕ್ಕೂ ಉಂಟಾದ ಗುಳ್ಳೆಗಳನ್ನು ಒಡೆಯಬಾರದು. ಪ್ರಜ್ಞೆ ತಪ್ಪಿದಾಗ ಅಂಗಾತ ಮಲಗಿಸಿ, ಉಡುಪು ಸಡಿಲಗೊಳಿಸಿ, ಮುಖಕ್ಕೆ ತಣ್ಣೀರು ಚಿಮುಕಿಸಿ, ಗಾಳಿ ಹಾಕಿ, ಕೈಕಾಲಿನ ಅಂಗೈ ತಿಕ್ಕಿ ಬಿಸಿಯಾಗುವಂತೆ ಮಾಡಿದಾಗ ಚೇತರಿಸಿಕೊಂಡರೆ 1 ಗುಟುಕು ನೀರು ಕುಡಿಸಬೇಕು. ಪ್ರಜ್ಞೆ ತಪ್ಪಲು ಕಾರಣ ತಿಳಿಯದಿದ್ದಾಗ ಗಾಬರಿಯಾಗದೆ ಎದೆಯನ್ನು 2 ಕೈಗಳಿಂದ ಒತ್ತುವುದರಿಂದ, ಬಾಯಿಂದ ಬಾಯಿಗೆ ಗಾಳಿ ತುಂಬುವುದರಿಂದ, ಎಚ್ಚರವಾಗದಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಲೇಬೇಕು. ವಿದ್ಯುತ್ ಅಪಘಾತವಾದಾಗ ಅವನನ್ನು, ಆಕೆಯನ್ನು ಮುಟ್ಟದೆ ಒಣಗಿದ ಕಟ್ಟಿಗೆ, ಕೋಲಿನಿಂದ ಆತನನ್ನು ತಳ್ಳಬೇಕು. ಅದು ದೊರೆಯದಿದ್ದರೆ ರಬ್ಬರ್, ಒಣಕಾಗದ, ಒಣಕಲ್ಲು ಅಥವಾ ಹುಲ್ಲಿನ ಮೇಲೆ ನಿಂತು ವಿದ್ಯುತ್ ಸಂಪರ್ಕದಿಂದ ಬಿಡಿಸಬೇಕು. ಇಲ್ಲವಾದಲ್ಲಿ ಅವನಿಂದ ನಿಮಗೂ ಹೊಡೆತ ಸಂಭವಿಸಬಹುದು. ನೀರಿನಲ್ಲಿ ಮುಳುಗಿದವನನ್ನು ಈಜುಬಲ್ಲವನು ರಕ್ಷಿಸಲು ಸಾಧ್ಯ. ನೀರಿನಲ್ಲಿ ಮುಳುಗಿದ ಆತನನ್ನು ದಡಕ್ಕೆ ತರಲು ಹಲಗೆಯನ್ನು, ಹಗ್ಗವನ್ನು ಎಸೆದು ದಡ ಸೇರಿಸುವಂತೆ ಮಾಡಿದ ಮೇಲೆ ನೀರು ಕುಡಿದು ಮೂರ್ಛೆ ತಪ್ಪಿದ್ದಲ್ಲಿ ಮುಖ ಕೆಳ ಮಾಡಿ ಮಲಗಿಸಿ ಬೆನ್ನಿನ ಭಾಗವನ್ನು ಒತ್ತಬೇಕು. ನಾಲಿಗೆ ಕಚ್ಚಿಕೊಂಡಿದ್ದಲ್ಲಿ ಬಾಯಿ ತೆರೆದು ನಾಲಿಗೆ ಹೊರಗೆ ಎಳೆಯಬೇಕು. ಉಸಿರಾಟಕ್ಕಾಗಿ ಕೃತಕ ಉಸಿರಾಟ ವ್ಯವಸ್ಥೆ ಮಾಡಬೇಕು. ಈ ರೀತಿ ಪ್ರಥಮ ಚಿಕಿತ್ಸೆ ಮಾಡುವುದರಿಂದ ಹಲವು ಜೀವಗಳನ್ನು ಉಳಿಸಿದ ಪುಣ್ಯ ನಮಗೆ ಲಭಿಸುವುದು. ನವಗ್ರಹಗಳು ಮಾನವ ಜೀವನ ಶೈಲಿಯ ಮೇಲೆ ಪ್ರಭಾವ ಬೀರುವ ಒಂದು ಗ್ರಹ ಶಕ್ತಿಯಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ಒಂದು ಪ್ರಹಸನದ ಮೂಲಕ ತಿಳಿಯೋಣ. ಹಾಯ್ ರತುಲ್, ಏನು ಮಾಡುತ್ತಿದ್ದೀಯಾ? ಏನು ಕತೆ? ಎಲ್ಲಿ ಬಹಳ ಸಮಯ ಆಯ್ತು ಕಣು, ಕಾಣಲೇ ಇಲ್ಲ. ಇಲ್ಲಿ ಮತ್ತೇನು ಸಮಾಚಾರ? ಎಂತ ಮಾರಯ್ಯ, ಎಲ್ಲಿ ಹೋದ್ರೂ ಕೆಲಸ ಸಿಗುವುದಿಲ್ಲ. ನನ್ನ ಗ್ರಾಚಾರವೇ ಸರಿಯಿಲ್ಲ. ಎಷ್ಟು ಕಲಿತರು ಏನು,
ಅದೃಷ್ಟ ಸರಿಯಿಲ್ಲ ಅಂದ್ರೆ ಅವರಾಗೆ ದಂಡಪಿಂಡ ಅಂತ ಅನ್ನಿಸಿಕೊಳ್ಳಲು ಬೇಕಾಗುತ್ತೆ. ಜಾತಕ ಗೀತಕ ಏನಾದರೂ ತೋರಿಸ್ಬೇಕಾಗ್ತದೆ. ಏನಾದರೂ ಗ್ರಹಚಾರ ಇದ್ರೆ ಪರಿಹಾರ ಹೇಳ್ತಿದ್ರು. ಮೊನ್ನೆ ತಾನೇ ಜ್ಯೋತಿಷ್ಯರ ಬಳಿ ಹೋಗಿದ್ದೆ. ಅವರು ನವಗ್ರಹ ಶಾಂತಿ ಮಾಡಿಸಿದ್ರೆ ಒಳ್ಳೆಯದು. ಸ್ವಲ್ಪ ತೊಂದರೆ ಕಾಣಿಸ್ತಾ ಇದೆ. ನವಗ್ರಹ ಶಾಂತಿ ಮಾಡಿಸಿದ್ರೆ ಕೆಲಸ ಸಿಗುತ್ತೆ ಅಂದಿದ್ದಾರೆ. ನವಗ್ರಹ ಶಾಂತಿ ಹಾಗಂದರೆ ಏನು ಮನ್ವಿತ್? ಅದನ್ನು ಏಕೆ ಮಾಡಿಸುತ್ತಾರೆ? ಹೇಗೆ ಮಾಡಿಸುತ್ತಾರೆ? ಅದೆಲ್ಲ ಯಾಕೆ ಮಾಡಿಸುತ್ತಾರೆ, ಹೇಗೆ ಮಾಡಿಸುತ್ತಾರೆ ಅಂತ ನನಗೂ ಗೊತ್ತಿಲ್ಲ. ಆದರೆ ನವಗ್ರಹ ಅಂದರೆ ಏನು ಅಂತ ಬೇಕಾದರೆ ಹೇಳುತ್ತೇನೆ. ನವಗ್ರಹ ಎಂದರೆ ಏನು ಅಂತ ನನಗೂ ಗೊತ್ತಿದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇವೇ 9 ನವಗ್ರಹಗಳು ಅಲ್ವಾ? ದೇವಸ್ಥಾನಗಳಲ್ಲೆಲ್ಲ ನೋಡಿದ್ದೇನೆ. ಹೌದು, ನಾವು ಅವತ್ತು ಕದ್ದಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮೇಲೆ ಜಂಗಮ ಮಠದ ಬಳಿ ಇತ್ತಲ್ಲ, ಎಕ್ಕ, ಪಾಲಶ, ಕದರಿ, ಉತ್ತರಣೆ, ಅಶ್ವತ್ಥ, ಹತ್ತಿ, ಶಮಿ, ಗರಿಕೆ, ದರ್ಬೆ ಇವೇ ಅಲ್ವಾ ನವಗ್ರಹಗಳಿಗೆ ಸಂಬಂಧಪಟ್ಟ ನವವೃಕ್ಷಗಳು? ಹೌದು, ಅದೇ. ನಾವು ಉದ್ಯಾವರದಲ್ಲಿ ಆ ಮರಗಳನ್ನು ನೋಡಿದ್ದೇವೆ. ಆ ಗಿಡಗಳಿಗೆ ನವಗ್ರಹಗಳ ಹೆಸರು ಬರೆದು ಅಂಟಿಸಿದ್ರು. ನಾನು ನೋಡಿದ್ದೇನೆ, ನನಗೆ ಚೆನ್ನಾಗಿ ನೆನಪಿದೆ. ಅಲ್ವೋ ಪ್ರತೀಕ್, ಅದೇನೋ ನವಧಾನ್ಯಗಳನ್ನು ನವವಿಧ ಬಣ್ಣದ ರವಿಕೆ ಕಣಿದಲ್ಲಿ ಕಟ್ಟಿರ್ತಾರಲ್ಲ, ಅದ್ಯಾವುದು ನಿನಗೆ ಗೊತ್ತಾ? ನಾನು ನಮ್ಮ ತೋಕೂರು ದೇವಸ್ಥಾನದಲ್ಲಿ ಒಮ್ಮೆ ನವಗ್ರಹ ಶಾಂತಿ ಹೋಮ ನೋಡಿದ್ದೇನೆ. ಆಗ ಸೂರ್ಯನಿಗೆ ಕೆಂಪು ರವಕೆ ಕಣದಲ್ಲಿ ಗೋಧಿಯನ್ನು, ಚಂದ್ರನಿಗೆ ಬಿಳಿ ರವಕೆ ಕಣದಲ್ಲಿ ಅಕ್ಕಿಯನ್ನು, ಮಂಗಲ ಗ್ರಹಕ್ಕೆ ತೊಗರಿ, ಬುಧನಿಗೆ ಹಸಿರು ಬಟ್ಟೆಯಲ್ಲಿ ಹೆಸರು, ಗುರುವಿಗೆ ಹಳದಿ ಬಟ್ಟೆಯಲ್ಲಿ ಕಡಲೆ, ಶುಕ್ರನಿಗೆ ಬಿಳಿ ಬಟ್ಟೆಯಲ್ಲಿ ಅವರೆ, ಶನಿಗೆ ನೀಲಿ ಬಟ್ಟೆಯಲ್ಲಿ ಉದ್ದು, ಕೇತುವಿಗೆ ಚಿತ್ರವಿರುವ ಬಟ್ಟೆಯಲ್ಲಿ ಉರುಳಿ ಕಟ್ಟಿ ಇಟ್ಟಿದ್ದನ್ನು ನೋಡಿದೆ. ಅಲ್ವೋ ಮನ್ವಿತ್, ಕೆಲವರು ನವರತ್ನ ಉಂಗುರ ಹಾಕುತ್ತಾರೆ ಅಲ್ವಾ? ಯಾವ ಗ್ರಹಕ್ಕೆ ಯಾವ ಬಣ್ಣ, ಯಾವ ಕಲ್ಲು, ಹೇಗೋ ತಿಳಿಯೋದು? ಅದು ಜ್ಯೋತಿಷ್ಯರಿಗೆ ಗೊತ್ತಿರುತ್ತದೆ. ಚಿನ್ನ ಮಾಡುವ ಅಕ್ಕಸಾಲಗರಿಗೂ ಯಾವ ಕಲ್ಲು ಎಲ್ಲಿ ಕೂರಿಸಬೇಕು, ಅದು ಯಾವ ಗ್ರಹಕ್ಕೆ ಸಂಬಂಧಪಟ್ಟದು ಅಂತ ಗೊತ್ತಿರುತ್ತದೆ. ಯಾವ ಗ್ರಹಕ್ಕೆ ಯಾವ ಕಲ್ಲು ಅಂತ ನಿನಗೆ ಗೊತ್ತಿದೆಯಾ? ನನಗೆ ಗೊತ್ತಿದೆ. ಸೂರ್ಯನಿಗೆ ಮಾಣಿಕ್ಯ, ಚಂದ್ರನಿಗೆ ಮುತ್ತು ಮಂಗಲ, ನಿಗೆ ಅವಲೆ, ಬುಧನಿಗೆ ಪಚ್ಚೆ, ಗುರುವಿಗೆ ಪುಷ್ಯರಾಗ, ಶುಕ್ರನಿಗೆ ವಜ್ರ, ಶನಿಗೆ ನೀಲಿ, ರಾಹುಗೆ ಗೋಮೇಧಕ, ಕೇತುವಿಗೆ ವೈಡೂರ್ಯ. ಅದೆಲ್ಲ ನಿಂಗೇಗೆ ಗೊತ್ತಾಯ್ತು? ನೀನು ನೋಡಿದ್ದೀಯಾ? ನೋಡು, ಅದೆಲ್ಲ ಉಂಗುರದಲ್ಲಿ ನೋಡಿದ್ದೇನೆ. ಕೆಲವರ ಕೈಯಲ್ಲಿ ನವರತ್ನದ ಉಂಗುರ ಇರುತ್ತದೆ. ಅದನ್ನು ನೋಡಿ ಕೇಳಿ ತಿಳಿದುಕೊಂಡೆ. ನಮ್ಮಲ್ಲಿ ಒಮ್ಮೆ ನವಗ್ರಹಗಳ ಪೂಜೆ ನಡೆದಾಗ ಸೂರ್ಯನಿಗೆ ಕೆಂಪು ಬಣ್ಣದ ಹೂ, ಚಂದ್ರನಿಗೆ ಬಿಳಿ ಬಣ್ಣದ ಹೂ, ಮಂಗಳನಿಗೆ ರಕ್ತವರ್ಣದ ಹೂ, ಬುಧನಿಗೆ ನೇರಳೆ ಬಣ್ಣದ ಹೂ, ಗುರುವಿಗೆ ಹಳದಿ ಬಣ್ಣದ ಹೂ, ಶುಕ್ರನಿಗೆ ಬಿಳಿ ಬಣ್ಣದ, ಶನಿ, ರಾಹು, ಕೇತು ಗ್ರಹಗಳಿಗೆ ನೀಲಿ ಬಣ್ಣದ ಹೂ ಸಂಗ್ರಹಿಸಿ ತಂದಿಡಬೇಕು ಅಂದಿದ್ರು. ಎಲ್ಲೆಲ್ಲೋ ಹೋಗಿ ಹುಡುಕಿ ಆಯಾ ಬಣ್ಣದ ಹೂ ತರಬೇಕೆಂದ್ರೆ ಸಾಕಾಗಿತ್ತು. ಕಾಲಕ್ಕೆ ತಕ್ಕಂತೆ ಕೋಲ ಅದೇ ಆಗಬೇಕು ಇದೇ ಆಗಬೇಕು ಅಂದರೆ ಎಲ್ಲಿಂದ ತರೋದು? ಮೊದಲು ಜನಸಂಖ್ಯೆ ನಿಯಂತ್ರಣ ಆಗಬೇಕು. ಅಲ್ವೋ ಪ್ರತೀಕ್, ಏನೋ ಮಾತಾಡೋದಕ್ಕೆ ಹೋಗಿ ನವಗ್ರಹಗಳಿಗೆ ಸಂಬಂಧಪಟ್ಟ ನವರತ್ನ, ನವವೃಕ್ಷಗಳು, ನವಧಾನ್ಯ, ನವವಸ್ತ್ರ, ನವಪುಷ್ಪ, ನವ ಆರಾಧ್ಯ ದೇವತೆಗಳು, ಜಪಗಳ ವಿವರ ತಿಳಿದ ಹಾಗೆ ಆಯ್ತು ಅಲ್ವೇನೋ? ಅಲ್ಲ, ಈಗ ಹೇಳಪ್ಪ, ಈ ನವಗ್ರಹಗಳ ಪೂಜೆಯಿಂದ ಏನು ಪ್ರಯೋಜನ? ಬುಧಗ್ರಹ ಪೂಜೆ ಮಾಡಿದ್ರೆ ಚುರುಕು ಬುದ್ಧಿ, ಕ್ರಿಯಾಶೀಲತೆ, ಚಾಣಾಕ್ಷತನ, ಬಿಸ್ನೆಸ್ನಲ್ಲಿ ಪ್ರತಿಭೆ ಉಂಟಾಗುತ್ತೆ ಅಂತ ಪಂಚಾಂಗದಲ್ಲಿ ಓದಿದ ನೆನಪು. ಗುರುಗ್ರಹ ಪೂಜಿಸಿದ್ದರೆ ತಮ್ಮ ವ್ಯಕ್ತಿತ್ವ ತಾವೇ ನಿರ್ಧರಿಸುವ, ಎಲ್ಲರಿಗೂ ನೆರವಾಗುವ, ಉತ್ತಮ ರಾಜಕೀಯ ನಾಯಕನಾಗುವ, ಸಮಾಜದಲ್ಲಿ ಉತ್ತಮ ಗೌರವ ಮುನ್ನಣೆ ಪಡೆಯುವ ವ್ಯಕ್ತಿಯಾಗಬಹುದು ಅಂತ ಭವಿಷ್ಯದ ರಾಶಿ ಬಲದಲ್ಲಿ ಓದಿದ್ದೆ. ಶನಿ ಬಾಳ ಕೆಟ್ಟನಪ್ಪ. 7 ಶನಿ ಹಿಡಿದವರ ಪಾಡು ದೇವರಿಗೇ ಪ್ರೀತಿ. ಪುರಾಣ ಕಥೆಯ ನಳಮಹಾರಾಜನ ನೆನಪಾಗುತ್ತದೆ. ಶನಿ ಗ್ರಹಚಾರ ಹಿಡಿದ್ರೆ ಕಷ್ಟ ಕೊಟ್ರೆ ಸಹಿಸಲಾರದ ಕಷ್ಟ ಕೊಡ್ತಾನೆ, ಸುಖ ಕೊಟ್ರೆ ನಾವು ನಂಬಲಾಗದಷ್ಟು ಸುಖ ಕೊಡ್ತಾನೆ ಅಂತಿದ್ರು ನಮ್ಮಪ್ಪ. ಶುಕ್ರದಶೆ ಬಹಳ ಒಳ್ಳೆ ದಶೆ ಅಂತೆ. ಅವರಿಗೆ ಒಳ್ಳೆಯ ಗೌರವ, ಘನತೆ, ಸಂಪತ್ತು, ಸೌಭಾಗ್ಯ ಎಲ್ಲ ಸಿಗುತ್ತಂತೆ. ಏನಾದರೂ ಒಳ್ಳೆಯದಾದ್ರೆ ನಿಂಗೆ ಶುಕ್ರದಶೆ ಅಂತಾರೆ. ಮಂಗಲ ಗ್ರಹದ ರಾಶಿಫಲದ ಪ್ರಕಾರ ಒಳ್ಳೆಯ ಬಲಿಷ್ಠ ದೇಹ, ಕ್ರಾಂತಿಕಾರಿ ಗುಣ, ಉತ್ತಮ ಕ್ರೀಡಾಪಟು ಆಗಬಹುದು ಅಂತ ಹಸ್ತ ಸಾಮುದ್ರಿಕ ತಜ್ಞರೊಬ್ಬರು ಹೇಳೋದು ಕೇಳಿದೆ. ನೋಡಿ, ನನ್ನ ರಾಶಿಫಲ ಪ್ರಕಾರ ಚಂದ್ರ ನನಗೆ ಒಳ್ಳೆಯ ಕಲ್ಪನಾ ಶಕ್ತಿ ಕೊಟ್ಟಿದ್ದಾನಂತೆ, ಪ್ರಕೃತಿ ಪ್ರಿಯನಂತೆ, ಹಗಲು ಕನಸು ಕಾಣುವವನಂತೆ, ಪ್ರವಾಸ ಪ್ರಿಯ, ಚಂಚಲ ಸ್ವಭಾವ ಅಂತೆಲ್ಲ ಜ್ಯೋತಿಷ್ಯರು ನನಗೆ ಹೇಳಿದ್ದರು. ಹೀಗೆ ಮಾತಾಡ್ತಾ ಕೂತಿರ್ತೀರೋ ಅಥವಾ ಎಲ್ಲರೂ ಈ ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಪಾಸ್ ಆಗುವಂತೆ, ದುರಿತಗಳೆಲ್ಲ ದೂರವಾಗುವಂತೆ ಮನಸಾ ಪ್ರಾರ್ಥಿಸೋಣ. ಭಗವದ್ಗೀತೆಯ ಆಯ್ದ ಧ್ಯಾನ ಶ್ಲೋಕಗಳನ್ನು ಈಗ ನಮ್ಮ ಶಾಲೆಯ ವಿದ್ಯಾರ್ಥಿ ಹೇಳಲಿದ್ದಾನೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ
मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಕಾರ್ಯಕ್ರಮ ನಡೆಸಿಕೊಡಲು ಸಹಕರಿಸಿದವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಮಂಗಳೂರು ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳಿಗೆ, ತಾಂತ್ರಿಕ ವರ್ಗಕ್ಕೆ, ವಿದ್ಯಾದಾಯಿನಿ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಪ್ರಾಂಶುಪಾಲರು ಹಾಗೂ ಸಹ ಶಿಕ್ಷಕಿಯರಿಗೆ ಮನದಾಳದ ಕೃತಜ್ಞತೆಗಳು. ಈ ಬಾಲವೃಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಭಿನ್ಯ ಎಚ್, ಸಿಂಚನ, ಪ್ರೇಕ್ಷಾ, ಚಾರ್ವಿ ಟಿ ಕೊಟ್ಟಾರಿ, ಸೃಷ್ಟಿ ವಿ ಶೆಟ್ಟಿ, ಚಾರ್ವಿ, ಚೈತ್ರ, ಫಲ್ಗುಣಿ ಎವಿ, ಆದಿತ್ಯ ಆರ್ ಮೂಲ್ಯ, ಶ್ರೀಪಾಲ್ ಹೊಸಬೆಟ್ಟು, ಅಕ್ಷಿತ್ ಐತಾಳ್, ರತುಲ್ ಆರ್ ಶೆಟ್ಟಿ, ಪ್ರವೀರಾ ಆರ್ ಉರಾಳ, ವಿನಯ್ ಕುಮಾರ್ ಬಿಕೆ, ಪ್ರಣೀತ್ ಶೆಟ್ಟಿ, ಪ್ರತೀಕ್ ಪಿಎಂ, ಮನ್ವಿತ್ ಕೋಟ್ಯಾನ್. ಇದುವರೆಗೆ ವಿದ್ಯಾದಾಯಿನಿ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆ ಸುರತ್ಕಲ್ ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವಾ ಮಕ್ಕಳೇ? ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.